ಜಿಲ್ಲೆಯಲ್ಲಿ ನಮ್ಮ ಮೆಕ್ಕೆಜೋಳ ಕ್ಷೇತ್ರ ಏನಾಗಿದೆ ಸ್ವಲ್ಪ ಜಾಸ್ತಿ ಆಗಿದೆ. ಹೆಸರು ಮತ್ತು ಸಜ್ಜೆ ಕ್ಷೇತ್ರ ಕಡಿಮೆ ಆಗಿದೆ ಮತ್ತು ಕೆನಾಲಿನ ನೀರು ಏನು ಬಿಡ್ತಾರಲ್ಲ ಅದು ಸ್ವಲ್ಪ ಈ ಸಲ ಬೇಗನೆ ಬಿಟ್ಟಿದ್ದೀವಿ. ಹೀಗಾಗಿ ನ್ಯಾಚುರಲಿ ಸ್ವಲ್ಪ ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆ ಜಾಸ್ತಿ ಇದೆ. ನಿನ್ನೆ ನಾವು ಒಂದು ರೇಕ್ ನಮಗೆ ಬಂದಿದೆ ಈಗಾಗಲೇ ನಿನ್ನೆ, ಮತ್ತು ಇವತ್ತೆಲ್ಲ ಕಡೆಗೂ ಅದು ವಿತರಣೆ ನಡೀತಾ ಇದೆ. ನಾಳೆ ಕೂಡ ಬುಧವಾರ ಕೂಡ ಇನ್ನೊಂದು ರೇಕ್ ನಮಗೆ ಬರ್ತಾ ಇದೆ. ಇನ್ನೂ 2 ರೇಕನ್ನು ಶಾರ್ಟ್ಲಿ ಶೆಡ್ಯೂಲ್ ಮಾಡ್ತಾ ಇದ್ದಾರೆ. ಅವಶ್ಯಕತೆಗೆ ತಕ್ಕಂತೆ ನಮಗೆಲ್ಲ ಗೊಬ್ಬರವನ್ನು ಸರ್ಕಾರ ಕೊಡ್ತಾ ಇದೆ. ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಯಾರೂ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಅಲ್ಲ, ಡಿಮ್ಯಾಂಡು ನಮ್ಮ ಜುಲೈ ಡಿಮ್ಯಾಂಡ್ ಏನಿತ್ತು ಅದೆಲ್ಲ ಮುಗಿದು ಹೋಗಿದೆ ರೀ. ಈಗ ಆಗಸ್ಟ್ ಎಂಡಿಗೆ ಸಂಬಂಧಪಟ್ಟಂತೆ ಸುಮಾರು 20,000 ಟನ್ ಬೇಕು. ನಿನ್ನೆ ಸುಮಾರು 1,500 ಟನ್ ಬಂದಿದೆ. ನಿನ್ನೆ ರೇಕ್ ಬಂದಿದೆ, ನಿನ್ನೆ ರಾತ್ರಿ. ಇವತ್ತು ವಿತರಣೆ ಆಗ್ತಾಯಿದೆ. ಪುನಃ ಬುಧವಾರ ಬರ್ತಾ ಇದೆ. ಇನ್ನೂ 2 ರೇಕ್ ಶೆಡ್ಯೂಲ್ ಆಗ್ತಾಯಿದೆ. ಸೊ ಹಂತವಾಗಿ ನಮಗೇನು ಬೇಡಿಕೆ ಇದೆಯೋ ಅದ್ರ ಪ್ರಕಾರ ಕೊಡ್ತಾ ಇದ್ದಾರೆ. ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸ ಮಾಡ್ತೀವಿ. ಬಹುಶಃ ಇನ್ನೊಂದು 15 ದಿವಸದಲ್ಲಿ ಇದ್ರದ್ದು ಪರಿಸ್ಥಿತಿ ನಿಭಾಯಿಸ್ತೀವಿ. ಯೂರಿಯಾ ಗೊಬ್ಬರ ಇಲ್ಲರಿ ನಮಗೆ. ಈಗ ಹಾಕ್ಬೇಕ್ರಿ ನಾವು ಗೊಬ್ಬರನ. ಈಗ ಒಳ್ಳೆ ತತಿ ಇದು ಐತ್ರಿ, ನಮ್ಗೆ ಹಸು ಐತಿ. ಈಗ ಯೂರಿಯಾ ಸಿಗೋಲ್ದ್ರಿ ನಮಗೆ. ಕೊಪ್ಪಳ ಊಟ ಅಡ್ಡಿದ್ರೆ ಯೂರಿಯಾ ಸಿಗೋಲ್ದ್ರಿ. ಈಗ ನಮ್ಮ ಗತಿ ಹೆಂಗೆ ರೀ? ಮತ್ತೆ ಈಗ ಇಲ್ಲೇ ಕೊಡ್ವಲ್ರಿ. ಈಗ ಯಾವಾಗ ಬರ್ತಂತ ಹೇಳಕ್ಕಲ್ರಿ. ಅವ್ರು ಬಿಗ ಹಾಕ್ಯಂದು ಹೋಗ್ಬಿಟ್ರಿ. ಈಗ ಒಬ್ಬರು ಚೀಟಿ ಮಾಡ್ಯಾರ ಮಾಡ್ಬೇಕಂತಾರ, ಒಬ್ರು ಚೀಟಿ ಮಾಡಿದ್ನಲ್ಲ ಅಂತಾರ. ಈಗ ನಮ್ಮದು ಮುಂದೆ ಗತಿ ಹೆಂಗೆ ರೀ? ಈಗ ಒಳಗೈತ್ರಿ ಗೊಬ್ಬರ ಕೊಡ್ವಲ್ರಿ ನಮಗೆ. ರೈತರಿಗೆ ಕೊಡ್ವಲ್ರು. ಚೀಟಿ ಆಗ್ಯಾವಲ್ಲ ಅಂತ ಹೇಳ್ತಾರೆ ರೀ. ಯೂರಿಯಾ ಗೊಬ್ಬರ ಬೇಕಾಗೈತ್ರಿ. ಅದಕ್ಕೆ ಬಂದೀವಿ ನಾವು ಎಲ್ಲ ರೈತರ. ಇಲ್ಲಿ ಗೊಬ್ಬರಕ್ಕೆ ಬಂದೀವಿ ನೋಡಿದ್ರೆ ಗೊಬ್ಬರ ಕೊಡೋನಾಗ ಐತೆ. ಎಲ್ಲ ರೈತರಿಗೆ ಚೀಟಿ ಮಾಡಿಬಿಟ್ಟು ಅಂತ ಹೇಳಕತ್ತಾರೆ ರೀ. ಚೀಟಿ ಮಾಡ್ಯಾರಂದ್ರೆ ಅವ್ರು ರೈತರು ಒಬ್ಬರು ಯಾರು ಬರ್ಬೇಕಲ್ರಿ. ತೊಗೊಳಾರು ಯಾರು ಬಂದಿಲ್ಲ. ಅವ್ರು ಬಂದಾರ್ರಿಗೆ ಅವ್ರಿಗೆ ಯಾರು ಕೊಡ್ಬೇಕೇನಲ್ಲ. ಅವ್ರು ರೈತರು ಹೋದ್ರೆ ಅವ್ರಿಗೆ ಚಲೋ ಆಗ್ತಲ್ಲ. ಆಮೇಲೆ ಇದ್ದಿದ್ದಾಗ ನಮಗೆ ಕೊಡಲಿ. ಇಲ್ಲಿಕ್ಕೆ ನಾವು ವಾಪಸ್ ಹೋಗ್ತೀವಿ ಅಂತ ನಾವು ಹೇಳಕ್ತೀವಿ ರೀ. ಇಲ್ಲ ಚೀಟಿ ಮಾಡಿಬಿಟ್ಟು ಎಲ್ಲ ರೈತರಿಗೆ ಆಗೈತೆ ಗೊಬ್ಬರ, ಈಗ ಇಲ್ಲ ಅಂತ ಹೇಳಕತ್ತಾರೆ ರೀ. ಹಾಗಾಗಿ ಇಲ್ಲಿ ಬಂದು ಎಲ್ಲ ಬೆಳಗಿಂದ ಕಾಯ್ಕಾದ ಹೊಂದಿದ್ದೀವಿ. ನಾವು ಕೂಲಿ ಬಿಟ್ಟು ನೋಡಿದ್ರೆ ಗೊಬ್ಬರ ಇಲ್ಲ ನೋಡ್ರಿ. ಇದ್ರಂಗೆ ಆಗ್ತಿರೋದ 3 ದಿವಸದಿಂದ ಆಗತ್ತೈತೆ ರೀ ಸರ್. ಬರೋದ ಹೊಳ್ಳಿ ಹೋಗೋದ ಸಿಕ್ಕರೆ 1 ಚೀಲ 2 ಚೀಲಕ್ಕೆ ಅಂತ ಬಂದಿರ್ತೀವಿ ನಾವು. ಆಗ ಇದ್ದಾಗ ಹೋಯ್ತೀವಿ, ಇಲ್ದಾಗ ಮತ್ತು ಖಾಲಿ ಹೋಗ್ಬಿಡ್ತೀವಿ. 1 ಚೀಲ 2 ಚೀಲ ತೊಗೋಬೇಕಂದ್ರೆ ಅದಕ್ಕೆ ಒಂದು ಎಣ್ಣೆ ಬಾಟ್ಲಿ ಕೊಡ್ತಾರೆ ರೀ. ಅದಕ್ಕೆ ನೋಡಿದ್ರೆ ಆಧಾರ್ ಕಾರ್ಡ್ ತಗೊಂಬರ್ರಿ, ಅದನ್ನು ತಗೊಂಬರ್ರಿ ಅಂತ ಹೇಳ್ತಾರೆ. ಕೇಳಿದ್ವಿ ಅವು ಎಲ್ಲ ಚೀಟಿ ಮಾಡಿಬಿಟ್ಟಿರು ಅಂತ ಹೇಳ್ತಾರೆ ರೀ ಸರ್. ಯಾವಾಗ ಬರ್ತಾ ಯಾವಾಗ ಇಲ್ಲ ಅಂತ ಹೇಳ್ತಾರೆ ರೀ ಅವರು. ಈಗ ನಮಗೆ ಗೊಬ್ಬರ ಇಲ್ಲಲ್ರಿ, ನಾವು ಚೀಟಿ ಮಾಡಿಕೊಡ್ರಿ, ನಾವು ರೊಕ್ಕ ಕೊಡ್ತೀವಿ. ಗೊಬ್ಬರ ಬಂದ ಮೇಲೆ ಕೊಡ್ರಿ ಅಂತ ಹೇಳ್ತೀವಿ. ಇಲ್ಲ ಗೊಬ್ಬರ ಬಂದ ಮೇಲೆ ಚೀಟಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಬೆಳೆ ಹಾಳಾಗತ್ತೆ ರೀ. ಮತ್ತು ಈಗ ಸದ್ಯಕ್ಕೆ ಅವ್ರಿಗೆ ಫುಡ್ ಇಟ್ಟರೆ ಮತ್ತು ಗೊಬ್ಬರ ಇಟ್ಟರೆ ಚಲೋ ಆಗದ. ಈಗ ಕರೆಕ್ಟಾಗಿ ಬೆಳೆಗೆ ಇಟ್ಟು ಅಂದ್ರೆ ಚಲೋ ಆಗತ್ತೆ ರೀ. 3-4 ದಿವಸದಿಂದ ಮಳೆ ಆಗತೈತೆ ರೀ. ಎಲ್ಲ ರೈತರಿಗೆ ಬೇಕಾಗತ್ತೆ. 1 ಚೀಲ ಆಗಲಿ 2 ಚೀಲ ಆಗಲಿ ಬೇಕೇ ಬೇಕು. ಗೊಬ್ಬರ ಇಟ್ಟರೆ ತಾನೇ ಅದಕ್ಕೆ ಜೀವ ಬಂದಂಗೆ ಆಗತ್ತೆ. ಈಗ ಲಾಸ್ ಏನಾಗಲ್ಲ ರೀ ಸರ್. ಎಲ್ಲ ಬೆಳ್ಳಗಾಗ್ಬಿಡ್ತು ಬೆಳೆ. ಹಳದಿ ಕಲರ್ ಬಂದುಬಿಡ್ತಲ್ಲ ನೀರಿಂದ. ಹಂಗಾಗಿ ಮಳೆ ಆಗ್ಬಿಟ್ರೆ ಜಿಲ್ಲೆಯಲ್ಲಿ ನಮ್ಮ ಮೆಕ್ಕೆಜೋಳ ಕ್ಷೇತ್ರ ಏನಾಗಿದೆ ಸ್ವಲ್ಪ ಜಾಸ್ತಿ ಆಗಿದೆ. ಹೆಸರು ಮತ್ತು ಸಜ್ಜೆ ಕ್ಷೇತ್ರ ಕಡಿಮೆ ಆಗಿದೆ ಮತ್ತು ಕೆನಾಲಿನ ನೀರು ಏನು ಬಿಡ್ತಾರಲ್ಲ ಅದು ಸ್ವಲ್ಪ ಈ ಸಲ ಬೇಗನೆ ಬಿಟ್ಟಿದ್ದೀವಿ. ಹೀಗಾಗಿ ನ್ಯಾಚುರಲಿ ಸ್ವಲ್ಪ ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆ ಜಾಸ್ತಿ ಇದೆ. ನಿನ್ನೆ ನಾವು ಒಂದು ರೇಕ್ ನಮಗೆ ಬಂದಿದೆ ಈಗಾಗಲೇ ನಿನ್ನೆ, ಮತ್ತು ಇವತ್ತೆಲ್ಲ ಕಡೆಗೂ ಅದು ವಿತರಣೆ ನಡೀತಾ ಇದೆ. ನಾಳೆ ಕೂಡ ಬುಧವಾರ ಕೂಡ ಇನ್ನೊಂದು ರೇಕ್ ನಮಗೆ ಬರ್ತಾ ಇದೆ. ಇನ್ನೂ 2 ರೇಕನ್ನು ಶಾರ್ಟ್ಲಿ ಶೆಡ್ಯೂಲ್ ಮಾಡ್ತಾ ಇದ್ದಾರೆ. ಅವಶ್ಯಕತೆಗೆ ತಕ್ಕಂತೆ ನಮಗೆಲ್ಲ ಗೊಬ್ಬರವನ್ನು ಸರ್ಕಾರ ಕೊಡ್ತಾ ಇದೆ. ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಯಾರೂ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಅಲ್ಲ, ಡಿಮ್ಯಾಂಡು ನಮ್ಮ ಜುಲೈ ಡಿಮ್ಯಾಂಡ್ ಏನಿತ್ತು ಅದೆಲ್ಲ ಮುಗಿದು ಹೋಗಿದೆ ರೀ. ಈಗ ಆಗಸ್ಟ್ ಎಂಡಿಗೆ ಸಂಬಂಧಪಟ್ಟಂತೆ ಸುಮಾರು 20,000 ಟನ್ ಬೇಕು. ನಿನ್ನೆ ಸುಮಾರು 1,500 ಟನ್ ಬಂದಿದೆ. ನಿನ್ನೆ ರೇಕ್ ಬಂದಿದೆ, ನಿನ್ನೆ ರಾತ್ರಿ. ಇವತ್ತು ವಿತರಣೆ ಆಗ್ತಾಯಿದೆ. ಪುನಃ ಬುಧವಾರ ಬರ್ತಾ ಇದೆ. ಇನ್ನೂ 2 ರೇಕ್ ಶೆಡ್ಯೂಲ್ ಆಗ್ತಾಯಿದೆ. ಸೊ ಹಂತವಾಗಿ ನಮಗೇನು ಬೇಡಿಕೆ ಇದೆಯೋ ಅದ್ರ ಪ್ರಕಾರ ಕೊಡ್ತಾ ಇದ್ದಾರೆ. ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸ ಮಾಡ್ತೀವಿ. ಬಹುಶಃ ಇನ್ನೊಂದು 15 ದಿವಸದಲ್ಲಿ ಇದ್ರದ್ದು ಪರಿಸ್ಥಿತಿ ನಿಭಾಯಿಸ್ತೀವಿ. ಯೂರಿಯಾ ಗೊಬ್ಬರ ಇಲ್ಲರಿ ನಮಗೆ. ಈಗ ಹಾಕ್ಬೇಕ್ರಿ ನಾವು ಗೊಬ್ಬರನ. ಈಗ ಒಳ್ಳೆ ತತಿ ಇದು ಐತ್ರಿ, ನಮ್ಗೆ ಹಸು ಐತಿ. ಈಗ ಯೂರಿಯಾ ಸಿಗೋಲ್ದ್ರಿ ನಮಗೆ. ಕೊಪ್ಪಳ ಊಟ ಅಡ್ಡಿದ್ರೆ ಯೂರಿಯಾ ಸಿಗೋಲ್ದ್ರಿ. ಈಗ ನಮ್ಮ ಗತಿ ಹೆಂಗೆ ರೀ? ಮತ್ತೆ ಈಗ ಇಲ್ಲೇ ಕೊಡ್ವಲ್ರಿ. ಈಗ ಯಾವಾಗ ಬರ್ತಂತ ಹೇಳಕ್ಕಲ್ರಿ. ಅವ್ರು ಬಿಗ ಹಾಕ್ಯಂದು ಹೋಗ್ಬಿಟ್ರಿ. ಈಗ ಒಬ್ಬರು ಚೀಟಿ ಮಾಡ್ಯಾರ ಮಾಡ್ಬೇಕಂತಾರ, ಒಬ್ರು ಚೀಟಿ ಮಾಡಿದ್ನಲ್ಲ ಅಂತಾರ. ಈಗ ನಮ್ಮದು ಮುಂದೆ ಗತಿ ಹೆಂಗೆ ರೀ? ಈಗ ಒಳಗೈತ್ರಿ ಗೊಬ್ಬರ ಕೊಡ್ವಲ್ರಿ ನಮಗೆ. ರೈತರಿಗೆ ಕೊಡ್ವಲ್ರು. ಚೀಟಿ ಆಗ್ಯಾವಲ್ಲ ಅಂತ ಹೇಳ್ತಾರೆ ರೀ. ಯೂರಿಯಾ ಗೊಬ್ಬರ ಬೇಕಾಗೈತ್ರಿ. ಅದಕ್ಕೆ ಬಂದೀವಿ ನಾವು ಎಲ್ಲ ರೈತರ. ಇಲ್ಲಿ ಗೊಬ್ಬರಕ್ಕೆ ಬಂದೀವಿ ನೋಡಿದ್ರೆ ಗೊಬ್ಬರ ಕೊಡೋನಾಗ ಐತೆ. ಎಲ್ಲ ರೈತರಿಗೆ ಚೀಟಿ ಮಾಡಿಬಿಟ್ಟು ಅಂತ ಹೇಳಕತ್ತಾರೆ ರೀ. ಚೀಟಿ ಮಾಡ್ಯಾರಂದ್ರೆ ಅವ್ರು ರೈತರು ಒಬ್ಬರು ಯಾರು ಬರ್ಬೇಕಲ್ರಿ. ತೊಗೊಳಾರು ಯಾರು ಬಂದಿಲ್ಲ. ಅವ್ರು ಬಂದಾರ್ರಿಗೆ ಅವ್ರಿಗೆ ಯಾರು ಕೊಡ್ಬೇಕೇನಲ್ಲ. ಅವ್ರು ರೈತರು ಹೋದ್ರೆ ಅವ್ರಿಗೆ ಚಲೋ ಆಗ್ತಲ್ಲ. ಆಮೇಲೆ ಇದ್ದಿದ್ದಾಗ ನಮಗೆ ಕೊಡಲಿ. ಇಲ್ಲಿಕ್ಕೆ ನಾವು ವಾಪಸ್ ಹೋಗ್ತೀವಿ ಅಂತ ನಾವು ಹೇಳಕ್ತೀವಿ ರೀ. ಇಲ್ಲ ಚೀಟಿ ಮಾಡಿಬಿಟ್ಟು ಎಲ್ಲ ರೈತರಿಗೆ ಆಗೈತೆ ಗೊಬ್ಬರ, ಈಗ ಇಲ್ಲ ಅಂತ ಹೇಳಕತ್ತಾರೆ ರೀ.
ಹಂಗಾಗಿ ಇಲ್ಲಿ ಬಂದು ಎಲ್ಲ ಬೆಳಗಿದ್ದು ಕಾಯ್ಕಾತೆ ಹೊಂದಿದ್ದೀವಿ ನಾವು ಕೂಲಿ ಬಿಟ್ಟು ನೋಡಿದ್ರೆ ಗೊಬ್ಬರ ಇಲ್ಲಿ ನೋಡ್ರಿ ಎಷ್ಟು ದಿವಸ ಆತು ಇಲ್ಲಿ ಬಂದ್ರೆ ಇದ್ರಂಗೆ ಆಗ್ತಿರೋದ 3 ದಿವಸದಿಂದ ಆಗಾಗ್ತೈತೆ ರೀ ಸರ್ ಬರೋದ ಒಳ್ಳೆ ಹೋಗೋದ ಸಿಕ್ಕರೆ 1 ಚೀಲ 2 ಚೀಲಕ್ಕಂತ ಬಂದಿರ್ತೀವಿ ನಾವು ಆಗ ಇದ್ದಾಗ ಹೋಯ್ತೀವಿ ಇಲ್ದಾಗ ಮತ್ತು ಖಾಲಿ ಹೋಗ್ಬಿಡ್ತೀವಿ 1 ಚೀಲ 2 ಚೀಲ ತೊಗೋಬೇಕಂದ್ರೆ ಅದಕ್ಕೆ ಒಂದು ಎಣ್ಣೆ ಬಾಟ್ಲಿ ಕೊಡ್ತಾರೆ ರೀ ಅದಕ್ಕೆ ನೋಡಿದ್ರೆ ಆಧಾರ್ ಕಾರ್ಡ್ ತಾಂಬರ್ರಿ ಅದನ್ನು ತಾಂಬರ್ರಿ ಅಂತ ಹೇಳ್ತಾರೆ. ಈಗ ಇದು ಅಲ್ಲಿ ಅವ್ರು ಕೇಳಿದ್ರಲ್ಲ ಆಫೀಸರ್ ಕೇಳಿದ್ವಿ ಅವು ಎಲ್ಲ ಚೀಟಿ ಮಾಡಿಬಿಟ್ಟಿರು ಅಂತ ಹೇಳ್ತಾರೆ ರೀ ಸರ್. ಯಾವಾಗ ಬರ್ತೈತಿ ಯಾವಾಗ ಯಾವಾಗ ಬರ್ತಾ ಯಾವಾಗ ಇಲ್ಲ ಅಂತ ಹೇಳ್ತಾರೆ ರೀ ಅವರು. ಈಗ ನಮಗೆ ಗೊಬ್ಬರ ಇಲ್ಲಲ್ರಿ ನಾವು ಚೀಟಿ ಮಾಡಿಕೊಡ್ರಿ ನಾವು ರೊಕ್ಕ ಕೊಡ್ತೀವಿ ಗೊಬ್ಬರ ಬಂದಮೇಲೆ ಕೊಡ್ರಿ ಅಂತ ಹೇಳ್ತೀವಿ ಇಲ್ಲ ಗೊಬ್ಬರ ಬಂದಮೇಲೆ ಚೀಟಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಈಗ ಗೊಬ್ಬರ ಸಿಗಲಿಲ್ಲ ಅಂದ್ರೆ ಏನು ಬೆಳೆ ಹಾಳಾಗ್ತದೆ ಬೆಳೆ ಹಾಳಾಗತ್ತೆ ರೀ ಮತ್ತು ಈಗ ಸದ್ಯಕ್ಕೆ ಅವ್ರಿಗೆ ಫುಡ್ ಇಟ್ಟರೆ ಮತ್ತು ಗೊಬ್ಬರ ಇಟ್ಟರೆ ಚಲೋ ಆಗದ ಈಗ ಕರೆಕ್ಟಾಗಿ ಬೆಳೆಗೆ ಇಟ್ಟು ಅಂದ್ರೆ ಚಲೋ ಆಗತ್ತೆ ರೀ 3-4 ದಿವಸ ಮಳೆ ಆಗತೈತೆ ರೀ ಎಲ್ಲ ರೈತರಿಗೆ ಬೇಕಾಗತ್ತೆ 1 ಚೀಲ ಆಗಲಿ 2 ಚೀಲ ಆಗಲಿ ಬೇಕೇ ಬೇಕು ಗೊಬ್ಬರ ಇಟ್ಟರೆ ತಾನೇ ಅದಕ್ಕೆ ಜೀವ ಬಂದಂಗೆ ಆಗತ್ತೆ. ಈಗ 2-3 ದಿನ ಬಿಟ್ಟರೆ ಲಾಸ್ ಆಗುತ್ತೆ ಲಾಸ್ ಏನಾಗಲ್ಲ ರೀ ಸರ್ ಎಲ್ಲ ಬೆಳ್ಳಗೆ ಆಗ್ಬಿಡ್ತು ಬೆಳೆ ಹಳದಿ ಕಲರ್ ಬಂದ್ಬಿಡ್ತಲ್ಲ ನೀರಿಂದ ಹಂಗಾಗಿ ಮಳೆ ಆಗ್ಬಿಟ್ರೆ ಜಿಲ್ಲೆಯಲ್ಲಿ ನಮ್ಮ ಮೆಕ್ಕೆಜೋಳ ಕ್ಷೇತ್ರ ಏನಾಗಿದೆ ಸ್ವಲ್ಪ ಜಾಸ್ತಿ ಆಗಿದೆ, ಹೆಸರು ಮತ್ತು ಸಜ್ಜೆ ಕ್ಷೇತ್ರ ಕಡಿಮೆ ಆಗಿದೆ ಮತ್ತು ಕೆನಾಲಿನ ನೀರು ಏನು ಬಿಡ್ತಾರಲ್ಲ ಅದು ಸ್ವಲ್ಪ ಈ ಸಲ ಬೇಗನೆ ಬಿಟ್ಟಿದ್ದೀವಿ. ಹೀಗಾಗಿ ನ್ಯಾಚುರಲಿ ಸ್ವಲ್ಪ ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆ ಜಾಸ್ತಿ ಇದೆ. ನಿನ್ನೆ ನಾವು 1 ರೇಕ್ ನಮಗೆ ಬಂದಿದೆ ಈಗಾಗಲೇ ನಿನ್ನೆ ಮತ್ತು ಇವತ್ತೆಲ್ಲ ಕಡೆಗೂ ಅದು ವಿತರಣೆ ನಡೀತಾ ಇದೆ. ನಾಳೆ ಕೂಡ ಬುಧವಾರ ಕೂಡ ಇನ್ನೊಂದು ರೇಕ್ ನಮಗೆ ಬರ್ತಾ ಇದೆ. ಇನ್ನೂ 2 ರೇಕನ್ನು ಶಾರ್ಟ್ಲಿ ಶೆಡ್ಯೂಲ್ ಮಾಡ್ತಾ ಇದ್ದಾರೆ. ಅವಶ್ಯಕತೆಗೆ ತಕ್ಕಂತೆ ನಮಗೆಲ್ಲ ಗೊಬ್ಬರವನ್ನು ಸರ್ಕಾರ ಕೊಡ್ತಾ ಇದೆ. ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಿ, ಯಾರೂ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಅಲ್ಲ ಡಿಮ್ಯಾಂಡು ನಮ್ಮ ಜುಲೈ ಡಿಮ್ಯಾಂಡ್ ಏನಿತ್ತು ಅದೆಲ್ಲ ಮುಗಿದು ಹೋಗಿದೆ ರೀ. ಈಗ ಆಗಸ್ಟ್ ಎಂಡಿಗೆ ಸಂಬಂಧಪಟ್ಟಂತೆ ಸುಮಾರು 20,000 ಟನ್ ಬೇಕು. ನಿನ್ನೆ ಸುಮಾರು 1,500 ಟನ್ ಬಂದಿದೆ. ನಿನ್ನೆ ರೇಕ್ ಬಂದಿದೆ ನಿನ್ನೆ ರಾತ್ರಿ, ಇವತ್ತು ವಿತರಣೆ ಆಗ್ತಾಯಿದೆ. ಪುನಃ ಬುಧವಾರ ಬರ್ತಾ ಇದೆ, ಇನ್ನೂ 2 ರೇಕ್ ಶೆಡ್ಯೂಲ್ ಆಗ್ತಾಯಿದೆ. ಸೊ ಹಂತವಾಗಿ ನಮಗೇನು ಬೇಡಿಕೆ ಇದೆಯೋ ಅದ್ರ ಪ್ರಕಾರ ಕೊಡ್ತಾ ಇದ್ದಾರೆ, ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸ ಮಾಡ್ತೀವಿ. ಬಹುಶಃ ಇನ್ನೊಂದು 15 ದಿವಸದಲ್ಲಿ ಇದ್ರದ್ದು ಪರಿಸ್ಥಿತಿ ನಿಭಾಯಿಸ್ತೀವಿ. ಯೂರಿಯಾ ಗೊಬ್ಬರ ಇಲ್ರಿ ನಮಗೆ, ಈಗ ಹಾಕ್ಬೇಕ್ರಿ ನಾವು ಗೊಬ್ಬರನ. ಈಗ ಒಳ್ಳೆ ತತಿ ಇದು ಐತ್ರಿ ನಮ್ಗೆ ಹಸು ಐತಿ. ಈಗ ಯೂರಿಯಾ ಸಿಗೋಲ್ದ್ರಿ ನಮಗೆ, ಕೊಪ್ಪಳ ಊಟ ಅಡ್ಡಿದ್ರೆ ಯೂರಿಯಾ ಸಿಗೋಲ್ದ್ರಿ. ಈಗ ನಮ್ಮ ಗತಿ ಹೆಂಗ್ರಿ ಮತ್ತೆ ಈಗ ಇಲ್ಲೇ ಕೊಡ್ವಲ್ರಿ. ಈಗ ಯಾವಾಗ ಬರ್ತಂತ ಹೇಳಕ್ಕಲ್ರಿ, ಅವ್ರು ಬಿಗ ಹಾಕ್ಯಂದು ಹೋಗ್ಬಿಟ್ರಿ. ಈಗ ಒಬ್ಬರು ಚೀಟಿ ಮಾಡ್ಯಾರ ಮಾಡ್ಬೇಕಂತಾರ, ಒಬ್ರು ಚೀಟಿ ಮಾಡಿದ್ನಲ್ಲ ಅಂತಾರ. ಈಗ ನಮ್ಮದು ಮುಂದದ ಗತಿ ಹೆಂಗ್ರಿ ಈಗ ಒಳಗೈತ್ರಿ ಗೊಬ್ಬರ ಕೊಡ್ವಲ್ರಿ ನಮಗೆ, ರೈತರಿಗೆ ಕೊಡ್ವಲ್ರು. ಎಲ್ಲ ಚೀಟಿ ಆಗ್ಯಾವಲ್ಲ ಅಂತ ಹೇಳ್ತಾರ್ರಿ. ಯೂರಿಯಾ ಗೊಬ್ಬರ ಬೇಕಾಗೈತ್ರಿ, ಅದಕ್ಕೆ ಬಂದೀವಿ ನಾವು ಎಲ್ಲ ರೈತರ ಇಲ್ಲಿ ಗೊಬ್ಬರಕ್ಕೆ ಬಂದೀವಿ ನೋಡಿದ್ರೆ ಗೊಬ್ಬರ ಕೊಡೋನಾಗ ಐತೆ ಎಲ್ಲ ರೈತರಿಗೆ ಚೀಟಿ ಮಾಡಿಬಿಟ್ಟಿವಿ ಅಂತ ಹೇಳಕತ್ತಾರೆ ರೀ. ಚೀಟಿ ಮಾಡ್ಯಾರಂದ್ರೆ ಅವ್ರು ರೈತರು ಒಬ್ಬರು ಯಾರು ಬರ್ಬೇಕಲ್ರಿ, ತೊಗೊಳಾರು ಯಾರು ಬಂದಿಲ್ಲ. ಅವ್ರು ಬಂದಾರ್ರಿಗೆ ಅವ್ರಿಗೆ ಯಾರು ಕೊಡ್ಬೇಕೇನಲ್ಲ, ಅವ್ರು ರೈತರು ಹೋಯ್ದ್ರೆ ಅವ್ರಿಗೆ ಚಲೋ ಆಗ್ತಲ್ಲ. ಆಮೇಲೆ ಇದ್ದಿದ್ದಾಗ ನಮಗೆ ಕೊಡಲಿ, ಇಲ್ಲಿಗೆ ನಾವು ವಾಪಸ್ ಹೋಗ್ತೀವಿ ಅಂತ ನಾವು ಹೇಳಕ್ತೀವಿ ರೀ. ಇಲ್ಲ ಚೀಟಿ ಮಾಡಿಬಿಟ್ಟಿವಲ್ಲ ರೈತರಿಗೆ ಆಗೈತೆ ಗೊಬ್ಬರ ಈಗ ಇಲ್ಲ ಅಂತ ಹೇಳಕತ್ತಾರೆ ರೀ. ಹಂಗಾಗಿ ಇಲ್ಲಿ ಬಂದು ಎಲ್ಲ ಬೆಳಗಿದ್ದು ಕಾಯ್ಕಾತೆ ಹೊಂದಿದ್ದೀವಿ ನಾವು ಕೂಲಿ ಬಿಟ್ಟು ನೋಡಿದ್ರೆ ಗೊಬ್ಬರ ಇಲ್ಲಿ ನೋಡ್ರಿ ಎಷ್ಟು ದಿವಸ ಆತು ಇಲ್ಲಿ ಬಂದ್ರೆ ಇದ್ರಂಗೆ ಆಗ್ತಿರೋದ 3 ದಿವಸದಿಂದ ಆಗಾಗ್ತೈತೆ ರೀ ಸರ್ ಬರೋದ ಒಳ್ಳೆ ಹೋಗೋದ ಸಿಕ್ಕರೆ 1 ಚೀಲ 2 ಚೀಲಕ್ಕಂತ ಬಂದಿರ್ತೀವಿ ನಾವು ಆಗ ಇದ್ದಾಗ ಹೋಯ್ತೀವಿ ಇಲ್ದಾಗ ಮತ್ತು ಖಾಲಿ ಹೋಗ್ಬಿಡ್ತೀವಿ 1 ಚೀಲ 2 ಚೀಲ ತೊಗೋಬೇಕಂದ್ರೆ ಅದಕ್ಕೆ ಒಂದು ಎಣ್ಣೆ ಬಾಟ್ಲಿ ಕೊಡ್ತಾರೆ ರೀ ಅದಕ್ಕೆ ನೋಡಿದ್ರೆ ಆಧಾರ್ ಕಾರ್ಡ್ ತಾಂಬರ್ರಿ ಅದನ್ನು ತಾಂಬರ್ರಿ ಅಂತ ಹೇಳ್ತಾರೆ. ಈಗ ಇದು ಅಲ್ಲಿ ಅವ್ರು ಕೇಳಿದ್ರಲ್ಲ ಆಫೀಸರ್ ಕೇಳಿದ್ವಿ ಅವು ಎಲ್ಲ ಚೀಟಿ ಮಾಡಿಬಿಟ್ಟಿರು ಅಂತ ಹೇಳ್ತಾರೆ ರೀ ಸರ್. ಯಾವಾಗ ಬರ್ತೈತಿ ಯಾವಾಗ ಬರ್ತಾ ಯಾವಾಗ ಇಲ್ಲ ಅಂತ ಹೇಳ್ತಾರೆ ರೀ ಅವರು. ಈಗ ನಮಗೆ ಗೊಬ್ಬರ ಇಲ್ಲಲ್ರಿ ನಾವು ಚೀಟಿ ಮಾಡಿಕೊಡ್ರಿ ನಾವು ರೊಕ್ಕ ಕೊಡ್ತೀವಿ ಗೊಬ್ಬರ ಬಂದಮೇಲೆ ಕೊಡ್ರಿ ಅಂತ ಹೇಳ್ತೀವಿ ಇಲ್ಲ ಗೊಬ್ಬರ ಬಂದಮೇಲೆ ಚೀಟಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಈಗ ಗೊಬ್ಬರ ಸಿಗಲಿಲ್ಲ ಅಂದ್ರೆ ಏನು ಬೆಳೆ ಹಾಳಾಗ್ತದೆ ಬೆಳೆ ಹಾಳಾಗತ್ತೆ ರೀ ಮತ್ತು ಈಗ ಸದ್ಯಕ್ಕೆ ಅವ್ರಿಗೆ ಫುಡ್ ಇಟ್ಟರೆ ಮತ್ತು ಗೊಬ್ಬರ ಇಟ್ಟರೆ ಚಲೋ ಆಗದ ಈಗ ಕರೆಕ್ಟಾಗಿ ಬೆಳೆಗೆ ಇಟ್ಟು ಅಂದ್ರೆ ಚಲೋ ಆಗತ್ತೆ ರೀ 3-4 ದಿವಸ ಮಳೆ ಆಗತೈತೆ ರೀ ಎಲ್ಲ ರೈತರಿಗೆ ಬೇಕಾಗತ್ತೆ 1 ಚೀಲ ಆಗಲಿ 2 ಚೀಲ ಆಗಲಿ ಬೇಕೇ ಬೇಕು ಗೊಬ್ಬರ ಇಟ್ಟರೆ ತಾನೇ ಅದಕ್ಕೆ ಜೀವ ಬಂದಂಗೆ ಆಗತ್ತೆ. ಈಗ 2-3 ದಿನ ಬಿಟ್ಟರೆ ಲಾಸ್ ಆಗುತ್ತೆ. ಲಾಸ್ ಏನಾಗಲ್ಲ ರೀ ಸರ್ ಎಲ್ಲ ಬೆಳ್ಳಗೆ ಆಗ್ಬಿಡ್ತು ಬೆಳೆ ಹಳದಿ ಕಲರ್ ಬಂದ್ಬಿಡ್ತಲ್ಲ ನೀರಿಂದ ಹಂಗಾಗಿ ಮಳೆ ಆಗ್ಬಿಟ್ರೆ